नमो भगवते सूर्य प्रकाशिनी भगवते सहस्र कोटि सूर्य प्रकाशिनी सर्व कार्य सिद्धि सुष्मि ओम नमो भगवते सहस्र कोटि सूर्य प्रकाशिनी सर्व कार्य सिद्धि सुष्मि ओम नमो ಈ ಕಾಳಿಕಾದೇವಿ ಸರ್ವ ಕಾರ್ಯ ಸಿದ್ಧಿಗಳು ಏನ್ ಬೇಕಾ ಈ ಕೆಲಸ ಮಾಡಿಕೊಡ್ತಾರೆ. ಆದ್ದರಿಂದ 1970ರಲ್ಲಿ ಈ ದೇವಸ್ಥಾನ ಒಳಗಡೆ ಬಂದಿದ್ದು. ಈ ದೇವಸ್ಥಾನ ಬಂದ ಆ ಕಾಲದಲ್ಲಿ ನಾರಾಯಣ ಸ್ವಾಮಿ ಮೊದಲಿಯಾರು ಕಟ್ಟಿದ್ರು. ಅವ್ರಿಗೆ ಅವ್ರ ತಂದೆ ನೀಲಕಂಠ ಮೊದಲಿಯಾರು. ನೆಕ್ಸ್ಟ್ ನಾರಾಯಣ ಸ್ವಾಮಿ ಅವರು ಕಟ್ಬಿಟ್ಟು ಅವ್ರ ಮಗಳು ಪಾಪಾತ್ಯ ಮಾಡಿದ್ದು ಅವರೇ ನೋಡ್ಕೊಂಡಿದ್ದು ತುಂಬ ವರ್ಷ. ಈಸ್ ವೆರಿ ಮಚ್ ಡಿವೋಟೆಡ್ ಟು ಕಾಳಿ. ಶಿವಾಸಿನ್ ಈ ದೇವಸ್ಥಾನದಲ್ಲಿ ಅವ್ರು ವಾಸ ಇದ್ರು. ಅವರು ಆಮೇಲೆ ಶಿವಾಜಿನಗರ ಹೋಗ್ಬಿಟ್ಟು ಅಲ್ಲಿಂದ ಎವ್ರಿ ಫ್ರೈಡೇ ಟ್ಯೂಸ್ಡೇ ಇಲ್ಲಿ ಬಂದು ಅಭಿಷೇಕ ಎಲ್ಲ ಮಾಡ್ತಾ ಇದ್ರು. ಅವ್ರು ತುಂಬ ಭಕ್ತಿ ದೇವಿ ಮೇಲೆ. 90s ನಾನು ಇಲ್ಲಿ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದೀನಿ ಅಲ್ಸೂರು ಮಾರ್ಕೆಟ್ನಲ್ಲಿ. ಆವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸುಮ್ಮನೆ ಇಂಪ್ರೂವ್ ಮಾಡೋಣ ಅಂತ ಎಲ್ಲ ಹೇಳಿದ್ರು. ನನಗೆ ಆವಾಗ ಐ ವಾಸ್ ಓನ್ಲಿ 28 years old. ಎಲ್ಲ ಇನ್ಸಿಸ್ಟ್ ಮಾಡಿ ನನಗೆ ಕರ್ಕೊಂಡು ಬಂದರು. ಸರಿ, ತುಂಬ ಹಳೆಯ ದೇವಸ್ಥಾನ. ಇಟ್ ವಾಸ್ ಇನ್ ವೆರಿ ಮಚ್ ಡಿಲಾಪಿಡೇಟೆಡ್ ಕಂಡೀಷನ್. ದೇವಸ್ಥಾನ ಬಿದ್ದಂಗೆ ಇತ್ತು, ತುಂಬ ಹಳೆಯದು. ಎಲ್ಲ ದೇವಸ್ಥಾನ ಸುತ್ತಿ ಮುಟ್ಟ ಎಲ್ಲ ಬಾಡಿಗೆ ಇದ್ರು. ಪ್ರವೇಶ ಮಾಡೋಕ್ಕಾಗೋದಿಲ್ಲ, ಅಂಥ ತೊಂದರೆ ಇತ್ತು. ಆವಾಗ ಬಂದು ನೋಡಿಕೊಂಡು ಏನೋ ನನಗೆ ಕಾಳಿಕಾದೇವಿ ಒಂದು ಇನ್ಸ್ಪಿರೇಷನ್ ಬಂತು. ನನಗೆ ಅಷ್ಟು ಭಕ್ತಿ ಎಲ್ಲ ಇಲ್ಲ ಆವಾಗ. ಇದ್ರೇನು ಏನೋ ಇದು ಸ್ವಲ್ಪ ಇಂಪ್ರೂವ್ ಮಾಡೋ ಅನ್ನೋ ಆಸೆ ಬಂದು ನಾನು ನನ್ನ ಜೊತೆ ನಮ್ಮ ಫ್ರೆಂಡ್ ರಾಮಕೃಷ್ಣನ್ ಚೆಟ್ಟಿಯಾರ್ ಒಬ್ಬರು ತುಂಬ ಒಳ್ಳೆಯವರು, ಅವರ ಜೊತೆಯಲ್ಲಿ ಬಂದರು. ಆಮೇಲೆ 6 ಮಣಿಯಿಂದ ಈಸ್ ನೋ ಮೋರ್ ಅವರು ಇದ್ದರು. ಇಂಥ ಫ್ರೆಂಡ್ ರಾಮಚಂದ್ರ ಚೆಟ್ಟಿಯಾರ್, ಈ 3 ಜನ ಬಂದು ನನ್ನ ಜೊತೆಯಲ್ಲಿ ಸೇರಿಕೊಂಡೆಲ್ಲ ಇಂಪ್ರೂವ್ ಮಾಡಿದ್ರು. ನನಗೆ ಒಂದು 1918ನಲ್ಲಿ ತಿರುಪೂರು ಸ್ವಾಮಿ ಒಬ್ಬರು ಇಂಟ್ರೊಡ್ಯೂಸ್ ಆದರು. ಅವ್ರು ಬಂದು ಇದೆಲ್ಲ ಬಲಿ ಕೊಡಬಾರ್ದು ಹೇಳಿ ಒಂದು ಭುವನೇಶ್ವರಿ ಚಕ್ರ ಇಟ್ಟು ಅವ್ರು ಹೇಳಿದ್ರು, ದಿಸ್ ನಾಟ್ ಕಾಳಿ, ಭುವನೇಶ್ವರಿ ಹಂಸ ಇವಳು. ಅದರಿಂದ ಶಿ ವಿಲ್ ಗಿವ್ ಆಲ್ ವೆಲ್ತ್ ಫಾರ್ ಎವರಿಬಡಿ. ಕಾಳಿ ಹಂಸ ಇಲ್ಲ, ಭುವನೇಶ್ವರಿ ಹಂಸ ಹೇಳಿ ಒಂದು ಯಂತ್ರ ಕೊಟ್ರಿ. ಅವಾಗಂದು ವಿ ಗ್ರಾಜುವಲಿ ಸ್ಟಾಪ್ ದಿಸ್ ಸ್ಯಾಕ್ರಿಫೈಸ್. ಅಲ್ಸೂರು ವಾಸ್ ರಾಗಿ ಫೀಲ್ಡ್. ದೇವಸ್ಥಾನ ಇಲ್ಲಿ ಎಲ್ಲ ರಾಗಿ ಫೀಲ್ಡ್ ಅಂತೆ. ಅವಾಗ ಒನ್ ಮ್ಯಾನ್ ವಾಸ್ ಪ್ಲೋವಿಂಗ್ ದಿಸ್ ಲ್ಯಾಂಡ್. ಅವಾಗ ದೇವಿ ತಲೆ ಮೇಲೆ ಅದು ಪ್ಲವ್ ಹೊಡಿದು ಅವಾಗ ಗೊತ್ತಾಯ್ತು. ಈಗೇನೋ ಅದು ಮಾರ್ಕ್ ಇದೆ ತಲೆ ಮೇಲೆ. ಫ್ರಂಟ್ ಪೋರ್ಷನ್ ಚೆನ್ನಾಗಿರ್ತದೆ, ಬ್ಯಾಕ್ ಪೋರ್ಷನ್ ಇಸ್ ಬ್ರೋಕನ್. ಅದಕ್ಕೆ ದೇವಿ ಹಸ್ ಗಿವನ್ ಪರ್ಮಿಷನ್ ಟು ಕೀಪ್ ಎ ಮಿರರ್ ಆಫ್ಟರ್ ನವರಾತ್ರಿ. ವಿ ಕೀಪ್ ಬಿಗ್ ಮಿರರ್ ಬಿಹೈಂಡ್ ದೇವಿ. ಅದರಲ್ಲಿ ಚೆನ್ನಾಗಿ ಕಾಣಿಸ್ತದೆ ಹೌ ದ ಹೆಡ್ ವಾಸ್ ಬ್ರೋಕನ್. ಏನ್ ಬೇಕಾ ಸ್ವಲ್ಪ ದಿನ ಆದ ತಕ್ಷಣ ಫೀಲ್ ಮಾಡಿದ್ರೆ ದೇವಿ ಕಳಿಸಿ ಬಂದ್ಬಿಡ್ತಾಳೆ. ಈ ತರ ಮಾಡಪ್ಪ ಆ ತರ ಮಾಡಪ್ಪ ಅಂತ ಹೇಳ್ತಾಳೆ. ದೇವಿಗೆ ಈ ತರ. ಆಮೇಲೆ ಏನಾಯ್ತು, 1995ನಲ್ಲಿ ವಿಶ್ವನಾಥ್ ಗುರೂಜಿ ಮಾನವ ಸೇವಾ ಕೇಂದ್ರ ಅವ್ರು ನಮಗೆ ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ. ನನಗೆ ಆವಾಗ ಗೋಪುರ ಕಟ್ಟಬೇಕು ಅಂತ ಆಸೆ ತುಂಬ. ಗೋಪುರ 2 ಗೋಪುರ ಇಲ್ಲ, ದುಡ್ಡಿಲ್ಲ. ಅವ್ರ ಹತ್ರ ಹೇಳಿದೆ, ದುಡ್ಡಿಲ್ಲ ಸ್ವಾಮಿ ಅಂದರೆ, ಏನು 25 ರೂಪಾಯಿ ಇಲ್ವಾ ನಿನ್ನ ಹತ್ರ ಪೂಜೆ ಮಾಡೋಕ್ಕೆ? ನಾನು ಕೊಡ್ತೀನಿ. ಅವರು ಈ ಗೇವ್ ಮಿ 301 rupees 1995ನಲ್ಲಿ. ಅದು ಭದ್ರವಾಗಿ ಇಟ್ಕೊಂಡು ವಿ ಸ್ಟಾರ್ಟೆಡ್ ಡೂಯಿಂಗ್ ಪೂಜಾ. ಆವತ್ತು ದಿನ ನೀ ಕನಸಲ್ಲಿ ಕಾಳಿಕಾದೇವಿ ಬಂದು ನೀನು ಬಿಚ್ಚೆ ತೊಗೊಂಡು ಬಂದೆ ನನಗೆ ಗೋಪುರ ಕಟ್ಟಬೇಕು ಅಂದು. ನಾನು ಹೇಳಿದೆ, ಏನಮ್ಮ ನಿನಗೆ ಈ ಥರ ಹೇಳ್ತೀಯ ನೀನು? ನಾನು ವ್ಯಾಪಾರಸ್ಥ, ನಾನು ಈ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋನು. ನಾನು ಹೋಗಿ ಅಂಗಡಿ ಮನೆ ಹೋಗಿ ದುಡ್ಡು ಕೇಳ್ಬಹುದಾ? ಅದು ಆಗೋದಿಲ್ಲ. ತಿರ್ಗಾ ಇನ್ಸಿಸ್ಟ್ ನನಗೆ ಫೋರ್ಸ್ ಮಾಡಿ ಪ್ರತಿ ಮನೆಗೆ ಹೋಗಿ ಏನು ಕೊಡ್ತಾ ತೊಗೊಂಡು ಬಂದು ನಾನು ಮಾಡ್ಕೊಡೋದು. ಲೈಕ್ ದಟ್ ವಿ ವೆಂಟ್ ಟು ಎವ್ರಿ ಹೌಸ್, ಈಚ್ ಅಂಡ್ ಎವ್ರಿ ಶಾಪ್. We asked them whatever we did not force anybody to give money. Even a poor lady in a hut, she gave me 5 foreigners coins. Very 5 foreign. I took it in my both hands and kept in the cash bag and brought and started this construction. Within 8 months, the whole two Gopuram, Raja Gopuram, Vimana Gopuram, within 8 months completed. 1919 we performed Kumbhabhishekam in a very grand manner. ಆ ಥರ ದೇವಿ ಅನುಗ್ರಹ ತುಂಬ. ಅವ್ರು ಹೇಳ್ಬಿಟ್ರೆ ಎಲ್ಲ ಮಾಡ್ತಾಳೆ. ನಾವು ಭಕ್ತಿಯಿಂದ ಮಾಡಬೇಕು. Among the many functions in this temple of the Rahuvala Puja is one which is very done in a very grand manner. It is because of Devi's instructions to Mr. Padmanabhan sir. On every Sunday between 4:30 to 6, Abhishekam will be done for the deity Kali, and Kalasam will be kept,
and people who really has problem can pray and take the kalasam, make 3 pradakshina of Devi, and the same kalasam water will be poured on Devi for Abhishekam. If 3 weeks, if they continuously do this, she will 3 to 5 weeks. If she does, if anybody does this, they will get the required problem getting solved very comfortably. Which American citizen who had come over here, and when he was doing a Lalita Sahasranamam in his house at States, he was feeling that Devi Kali asked for a kavasha, silver kavasha for her. And immediately by night around 9 o'clock, the same person called us and told that we need to, Devi is asking for a kavasa and I am prepared to do it and give for her. For a devotee who is in States, he has given it for Devi and his wishes are fulfilled and he has got the blessing.